ಡಾಕ್ಟರ್ ಜಿಎಂ ಪಾಟೀಲ್ ಜನ್ಮ ಶತಮಾನೋತ್ಸವ ಹಾಗೂ ಕೆಪಿಇ ಸಂಸ್ಥೆ ಹಾಗೂ ಜಿಎಂ ಪಾಟೀಲ್ ಕಾನೂನು ಮಹಾವಿದ್ಯಾಲಯ ಧಾರವಾಡ ಸುವರ್ಣ ಮಹೋತ್ಸವ ಸಮಾರಂಭವನ್ನು ಮಾರ್ಚ್ 22ರಂದು ಸಂಜೆ 4 ಗಂಟೆಗೆ ಕಾಲೇಜ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬಿವಿ ಸೋಮಾಪುರ ಕಾರ್ಯದರ್ಶಿಗಳು ಕೆಪಿಇ ಶಿಕ್ಷಣ ಸಂಸ್ಥೆ ಧಾರವಾಡ ಇವರು ಹೇಳಿದರು. ಕಾಲೇಜ್ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಳೆ ನಡೆಯುವ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಉದ್ಘಾಟಕರಾಗಿ, ವೀರಪ್ಪ ಮೊಯ್ಲಿ ಮಾಜಿ ಮುಖ್ಯಮಂತ್ರಿಗಳು ನೆರವೇರಿಸುವರು. ಅಧ್ಯಕ್ಷತೆಯನ್ನ ಎಚ್ಕೆ ಪಾಟೀಲ್ ಸಚಿವರು ವಹಿಸುವರು. ಇನ್ನು ಮುಖ್ಯ ಅತಿಥಿಗಳಾಗಿ ಆರ್ಬಿ ತಿಮ್ಮಾಪುರ್ ಸಚಿವರು, ದಿನೇಶ್ ಗುಂಡೂರಾವ್ ಸಚಿವರು ಆಗಮಿಸುವರು. ಸಂಚಿಕೆ ಬಿಡುಗಡೆಯನ್ನ ನ್ಯಾಯಮೂರ್ತಿ ಶ್ರೀ ಕೆ ಶ್ರೀಧರ್ ರಾವ್, ಲಾಂಛನ ಬಿಡುಗಡೆಯನ್ನ ನ್ಯಾಯಮೂರ್ತಿ ಸಂಜು ಕುಮಾರ್ ಹಂಚಾಟೆ. ಇನ್ನು ಗೌರವ ಅತಿಥಿಗಳಾಗಿ ಶಾಸಕ ಎನ್ಎಚ್ ಕೋನರೆಡ್ಡಿ, ಕುಲಪತಿಗಳಾದ ಡಾ ಸಿ ಬಸವರಾಜು, ಅಶೋಕ್ ಹಾರನಹಳ್ಳಿ, ಅಡ್ವೊಕೇಟ್ ಜನರಲ್ ಮಾಜಿ ಸಚಿವರಾದ ಬಿಆರ್ ಯಾವಗಲ್, ಮಾಜಿ ಶಾಸಕ ಡಿಆರ್ ಪಾಟೀಲ್, ಮಾಜಿ ಶಾಸಕ ಯುಜಿ ವೆಂಕಟೇಶ್ ಸೇರಿದಂತೆ ಮೊದಲಾದವರು ಆಗಮಿಸುವರು ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಸಂಸ್ಥೆಯಲ್ಲಿ ಗೌರವ ಪ್ರಾಧ್ಯಾಪಕರಾಗಿ 50 ವರ್ಷಗಳಿಂದ ನಿರಂತರ ಸೇವೆ ಸಲ್ಲಿಸುತ್ತಿರುವ ಕೆಬಿ ನಾವಲಗಿಮಠ್ ಅವರಿಗೆ ಹಾಗೂ ಕರ್ನಾಟಕ ಸರ್ಕಾರದ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಕೆಎಲ್ ಪಾಟೀಲ್ ಅವರಿಗೆ, ರೈಟ್ ರೆವಿಡೆಂಟ್ ಡಾ ಮಾರ್ಟಿನ್ ಸಿ ಬುರ್ಗಾಯಿ, ಬ್ರಿಟಿಷ್ ಸಿಎಸ್ಐ ಕರ್ನಾಟಕ ಉತ್ತರ ಧರ್ಮ ಪ್ರಾಂತ್ಯ ಧಾರವಾಡ ಇವರಿಗೆ ಸನ್ಮಾನ ನೆರವೇರಿಸಲಾಗುವುದು. ಈ ಕಾಲೇಜಿನ ಕಾನೂನು ಕಾಲೇಜಿನ ಸುವರ್ಣ ಮಹೋತ್ಸವವನ್ನು ಆಚರಿಸುವಂತಹ ಈ ಸಂದರ್ಭದ ಆದ್ದರಿಂದ ಇದನ್ನು ನಾವೆಲ್ಲ 22ನೇ ತಾರೀಕಿಗೆ ಆಚರಣೆ ಮಾಡ್ತಾ ಇದ್ದೇವೆ. ಇದನ್ನ ಈ ಒಂದು ಸಮಾರಂಭದಲ್ಲಿ ಘನ ಉಪಸ್ಥಿತಿಯನ್ನು ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಅವರು, ವಿಧಾನ ಪರಿಷತ್ ಸಭಾಪತಿಗಳು, ಆಮೇಲೆ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾಗಿದ್ದ ವೀರಪ್ಪ ಮೊಯ್ಲಿ ಅವರು ಅಂದರೆ ಜಿಎಂ ಪಾಟೀಲ್ರ ಬಹಳ ಆತ್ಮೀಯರು, ಅವರಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಆಗ್ತದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಜಿಎಂ ಪಾಟೀಲ್ ಅವರ ಆತ್ಮೀಯರು, ಒಡನಾಡಿಗಳು ಆದಂಥ ಎಚ್ಕೆ ಪಾಟೀಲ್ ಅವರು ವಹಿಸಿಕೊಳ್ಳಲಿದ್ದಾರೆ. ದಿನೇಶ್ ಗುಂಡೂರಾವ್ ಮತ್ತು ಆರ್ಬಿ ತಿಮ್ಮಾಪುರ್ ಸಚಿವರುಗಳು, ಕರ್ನಾಟಕ ಸರ್ಕಾರ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಸ್ಮರಣ ಸಂಚಿಕೆಯನ್ನು ಇನ್ನೋರ್ವ ಆತ್ಮೀಯರಾಗಿದ್ದಾರೆ, ಜಿಎಂ ಪಾಟೀಲ್ರಿಗೆ ಆತ್ಮೀಯರಾಗಿದ್ದ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿಗಳು, ಅಸ್ಸಾಂ ಹೈಕೋರ್ಟಿನ ಪ್ರಭಾರಿ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದ ಶ್ರೀ ಕೆ ಶ್ರೀಧರ್ ರಾವ್ ಸಾಹೇಬರು ವಹಿಸಿಕೊಳ್ತಾ ಇದ್ದಾರೆ, ಸಂಚಿಕೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗ ಸ್ವತಃ ಸಿಟ್ಟಿಂಗ್ ಜಡ್ಜ್, ಹೈಕೋರ್ಟ್ ಜಡ್ಜ್ ಇದ್ದಂತ ಮತ್ತು ನಮ್ಮ ಕಾಲೇಜಿನ ಒಬ್ಬ ವಿದ್ಯಾರ್ಥಿ, ಕಾನೂನು ಕಾಲೇಜಿನ ವಿದ್ಯಾರ್ಥಿಯಾಗಿದ್ದ ಶ್ರೀ ಹಂಚಾಟೆ ಸಾಹೇಬರು, ಸಂಜೀವ್ ಕುಮಾರ್ ಹಂಚಾಟೆ ಸಾಹೇಬರು ಲಾಂಛನವನ್ನು ಬಿಡುಗಡೆ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅದರ ಜೊತೆಗೆ ಗೌರವಾನ್ವಿತ ಅತಿಥಿಗಳಾಗಿ ಶ್ರೀ ಎನ್ಎಚ್ ಕೋನರೆಡ್ಡಿ ಅವರು, ಶಾಸಕರು ನವಲಗುಂದ, ಸಿ ಬಸವರಾಜು, ಉಪಕುಲಪತಿಗಳು, ಕಾನೂನು ಮಹಾವಿದ್ಯಾಲಯ ವಿಶ್ವವಿದ್ಯಾಲಯ ಮತ್ತು ಸಂಯುಕ್ತ ಕರ್ನಾಟಕ ಪತ್ರಿಕೆ ಲೋಕಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾದ ಅಶೋಕ್ ಹಾರನಹಳ್ಳಿ ಅವರು, ಮಾನ್ಯ ಮಾಜಿ ಸಚಿವರಾದ ಬಿಆರ್ ಯಾವಗಲ್ ಅವರು, ಮಾನ್ಯ ಮಾಜಿ ಶಾಸಕರು ಹಾಗೂ ಲೋಕಶಿಕ್ಷಣ ಟ್ರಸ್ಟ್ನ ಇನ್ನೊಬ್ಬ ಧರ್ಮದರ್ಶಿಗಳಾದ ಡಿಆರ್ ಪಾಟೀಲ್ ಅವರು, ಹಿಂದಿನ ಅಧ್ಯಕ್ಷರು ಮತ್ತು ಈಗಿನ ಧರ್ಮದರ್ಶಿಗಳು, ಲೋಕಶಿಕ್ಷಣ ಟ್ರಸ್ಟ್ ಇದರ ಅಧ್ಯಕ್ಷರಾಗಿದ್ದ ಯುಬಿ ವೆಂಕಟೇಶ್ ಅವರು, ಇವರು ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಈ ಎಲ್ಲ ಮಹನೀಯರ ಸಮ್ಮುಖದಲ್ಲಿ ನಾಡಿನ ಹಲವಾರು ಗಣ್ಯಮಾನ್ಯರು ಈ ಒಂದು ಸಮಾರಂಭಕ್ಕೆ ಬರುವ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಅಭಿಮಾನಿಗಳಾಗಿ ಈ ಕರ್ನಾಟಕದಾದ್ಯಂತ ಸಾಮಾನ್ಯವಾಗಿ ಈ ಕಾಲೇಜಿನಲ್ಲಿ ಕಲಿತಂತಹ ಹಲವಾರು ವಿದ್ಯಾರ್ಥಿಗಳು ಹಲವಾರು ಒಳ್ಳೆಯ ದೊಡ್ಡ ಹುದ್ದೆಗೆ ಹೋಗಿದ್ದಾರೆ. ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿದ್ದಾರೆ, ಜಿಲ್ಲಾ ನ್ಯಾಯಾಧೀಶರಾಗಿದ್ದಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಲವಾರು ರಂಗಗಳಲ್ಲಿ ತಮ್ಮ ಸೇವೆಯನ್ನು ಒಳ್ಳೆಯ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡಿದ್ದಾರೆ. ಈ ಕಾಲೇಜಿನಿಂದ ಕಲಿತು ಹೋದಂತಹ ಹಲವಾರು ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಸಮಾಜದಲ್ಲಿ ನಾಡಿನ ಬಹುದೊಡ್ಡ ಆಸ್ತಿ, ಸಮಾಜ ಸೇವಕ, ಕಾನೂನಿನ ಸತತ ಅಭ್ಯಾಸಿ, ಪತ್ರಿಕಾ ರಂಗದ ಕಣ್ಮಣಿ ಶ್ರೀ ಗುಡ್ಡನಗೌಡ ಮೇಲಗಿರಿಗೌಡ ಪಾಟೀಲರು ಬದುಕಿದ್ರೆ ಇದೇ ಮಾರ್ಚ್ 22ರಂದು ಅವರಿಗೆ 100 ವರ್ಷ ತುಂಬುತ್ತಿತ್ತು. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಆದಿಕವಿ ಪಂಪನಿಂದಲೂ ಹಿಡಿದು ಅಂಬಿಕಾತನಯದತ್ತ ನಾಮಾಂಕಿತದ ಬೇಂದ್ರೆಯವರಿಗೂ ಕೂಡ ವಿದ್ವಾಂಸರು ಭಲೆ ಅನ್ನುವಂತ ಅಧ್ಯಯನ ಪೂರ್ವಕ ಭಾಷಣವನ್ನ ಅವರು ಮಾಡುತ್ತಿದ್ರು. ಗಹನ ಚರ್ಚೆ ಅವರಿಗೆ ಬಹಳ ಸೇರುತ್ತಿತ್ತು. ಜೀವನದ ಹಿರಿಯ ಆಸೆಗೆ ಪೂರಕವಾದ ಮಾರ್ಗವನ್ನ ಅವರು ಶೋಧಿಸಿಕೊಡುತ್ತಿದ್ರು. ಆನೆ ನಡೆದಿದ್ದೇ ದಾರಿ ಎಂಬ ಪೂರ್ತಿ ವಿಶ್ವಾಸದೊಂದಿಗೆ ಕೆಲಸ ಮಾಡುತ್ತಲೇ ಕಾನೂನು ಪದವಿಯನ್ನ ಪೂರೈಸಿಕೊಂಡು ಜಿಎಂ ಪಾಟೀಲ್ ಎಂಎ
LLB ಎಂದು ಕಾರ್ಯಾರಂಭ ಮಾಡಿದರು. ಅದರಲ್ಲಿ ಪರಿಣಾಮಕಾರಿ ಸಾಧನೆಯನ್ನ ಮಾಡಿ ಇಡೀ ಉತ್ತರ ಕರ್ನಾಟಕದಲ್ಲಿ ಅತ್ಯುತ್ತಮ ಕ್ರಿಮಿನಲ್ ನ್ಯಾಯವಾದಿಗಳಾಗಿ ಹೆಸರು ಪಡೆದರು. ಅವರು ಯಾವಾಗಲೂ ತಮ್ಮ ಮಹತ್ವಾಕಾಂಕ್ಷೆಯನ್ನ ತಮಗಷ್ಟೇ ಸಲ್ಲಿಸಿಕೊಂಡು ನಾನು ನನ್ನದು ಎಂದು ಬೆಳೆಯಲಿಲ್ಲ. ಅದಕ್ಕೆಂದೇ ಗಟ್ಟಿ ಪ್ರಯತ್ನವನ್ನ ಸಮುದಾಯದ ನಿಟ್ಟಿನಲ್ಲಿ ಕಾರ್ಯಸಾಧುವಾಗಿಸಿದರು. 1975ರಲ್ಲಿ ಕರ್ನಾಟಕ ಪ್ರಗತಿಶೀಲ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿದರು. ಅವರ ಸಂಸ್ಥೆಯ ಮೊದಲ ಪುಷ್ಪವೇ ಡಾ GM ಪಾಟೀಲ್ ಎಂಬ ನಾಮಕರಣ ಹೊಂದಿದ ಕಾನೂನು ಪದವಿ ಕಾಲೇಜು. ಈಗ ಅದು ಹೆಮ್ಮರವಾಗಿ ಬೆಳೆದಿದ್ದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಜನ್ಮ ನೀಡಿದೆ. ಅಲ್ಲದೆ ಪದವಿ ಪೂರ್ವ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯವನ್ನು ಕೂಡ ಪ್ರಾರಂಭಿಸಲಾಗಿದೆ. ಅವರ ಹಲವಾರು ಸದ್ಗುಣಗಳಲ್ಲಿ ಸಮಾಜ ಸೇವೆಯ ವಿಭಿನ್ನ ಅಂಗಗಳಲ್ಲಿ ಕೂಡ ತಮ್ಮ ಕಾರ್ಯವೈಖರಿಯಲ್ಲಿ ವಿಜೃಂಭಿಸಿದ್ದು ರೆಡ್ಡಿ ಬ್ಯಾಂಕ್, ವೇಮನ್ ವಿದ್ಯಾವರ್ಧಕ ಸಂಘ, ಧಾರವಾಡ ವಕೀಲರ ಸಂಘ, ಧಾರವಾಡ ಹೈಕೋರ್ಟ್ ಪೀಠಕ್ಕಾಗಿ ನಡೆದ ಚಳವಳಿ ಎಲ್ಲದರೂ ಕೂಡ ಪಾಲ್ಗೊಂಡಿತು. ಬರವಣಿಗೆ ಮತ್ತು ವಿವಿಧ ಪತ್ರಿಕೆಗಳ ಅಮೂಲಾರ್ಗ ಓದು ಅವರ ಪ್ರಿಯ ಹವ್ಯಾಸಗಳಲ್ಲಿ ಒಂದು. 1986ರಲ್ಲಿ ನವೀಕೃತಗೊಂಡಂತ ಲೋಕ ಶಿಕ್ಷಣ ಟ್ರಸ್ಟ್ ರಾಜ್ಯ ಹೈಕೋರ್ಟ್ ನೇಮಕ ಮಾಡಿದ ಧರ್ಮದರ್ಶಿಗಳಲ್ಲಿ ಇವರು ಕೂಡ ಒಬ್ಬರು. ಮುಂದೆ ಇದರ ಅಧ್ಯಕ್ಷರೂ ಆಗಿದ್ರು. ಸಂಯುಕ್ತ ಕರ್ನಾಟಕ ಕರ್ಮವೀರ ಕಸ್ತೂರಿ ಪ್ರಕಟಿಸುವ ಸಂಸ್ಥೆಯಲ್ಲಿಯ ಜಡತ್ವವನ್ನ ನಿವಾರಿಸಿ ನೌಕರಿಯಲ್ಲಿಯ ಅಸಮಾಧಾನಗಳನ್ನು ಬಗೆಹರಿಸಿ ಪತ್ರಿಕೆ ಮುನ್ನಡೆಯುವಲ್ಲಿ ಶ್ರಮಿಸಿದರು. ಅವರ ಮಾತು ಮೃದು, ಆದರೆ ಕಠೋರ ನಿರ್ಣಯಗಳನ್ನು ಕೈಗೊಳ್ಳುವಾಗ ಅವರಿಗೆ ಅವರೇ ಸಾಕ್ಷಿ. ಸಹೋದರ ವಾತ್ಸಲ್ಯ, ಕೆಲಸಗಾರರ ಮೇಲೆ ಅಂತಃಕರಣ, ಅವರ ಕಷ್ಟಗಳಿಗೆ ದಿಢೀರಾಗಿ ಸ್ಪಂದಿಸುವ ಅವರ ಗುಣಕ್ಕೆ ಅವರೇ ಸಾಕ್ಷಿ. ದೇವರಗುಡ್ಡ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾಗಿ 1996ರಲ್ಲಿ ನೇಮಕಗೊಂಡ ಕೇವಲ 2 ವರ್ಷಗಳಲ್ಲಿ ಭಕ್ತರಿಂದಲೇ ಸಂಗ್ರಹಿಸಿ ರೂಪಾಯಿ 1.5 ಕೋಟಿ ವೆಚ್ಚದಲ್ಲಿ ಕಲ್ಯಾಣ ಮಂಟಪವನ್ನು ಕಟ್ಟಿಸಿ ಮುಂದೆ 3 ವರ್ಷಗಳಲ್ಲಿ 2 ಕೋಟಿ ವೆಚ್ಚದಲ್ಲಿ ಅತಿಥಿ ಗೃಹವನ್ನು ಕಟ್ಟಿಸಿದ ಹಿರಿಮೆ ಇವರದು. ಇಂಥ ಅಮೂಲಾರ್ಗ ವೈವಿಧ್ಯಮಯ ಸದ್ಗುಣಗಳನ್ನು ಹೊಂದಿದ ಡಾ GM ಪಾಟೀಲ್ ಅವರನ್ನ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಸ್ಮರಿಸುವ ಕಾಲ ಬಂದಿದೆ ಎಂದರು. ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಜು ಕುಮಾರ್ ಪಾಟೀಲ್, ಪ್ರತಾಪ್ ಚೌಹಾಣ್, KB ನಾಗಲಿಗಿ ಮಠ್, ಮಲ್ಲಮ್ಮ G ಪಾಟೀಲ್, ಅಜಯ್ ಕುಮಾರ್ ಶಲವಡಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.